ಎಪ್ಸ್ಟೈಲ್. ಏನಿದು ಎಪ್ಸ್ಟೈಲ್ ಫೈಲ್? ಯಾರಿದು ಎಪ್ಸ್ಟೈಲ್? ಈಗ ಯಾಕೆ ಈ ಪ್ರಕರಣ ಇಷ್ಟೊಂದು ಸುದ್ದಿ ಆಗ್ತಾ ಇದೆ? ಬೇಸಿಕಲಿ ಜೆಫ್ರಿ ಎಪ್ಸ್ಟೈಲ್ ಅನ್ನುವಂಥವನು ಒಂದು ನ್ಯೂಯಾರ್ಕ್ನ ಕೆಳವರ್ಗದ ಕುಟುಂಬದಲ್ಲಿ ಜನಿಸ್ತಾನೆ. ಸೊ ಪದವಿ ಪೂರ್ಣಗೊಳ್ಳದೇ ಇದ್ರೂ ಕೂಡ ಮ್ಯಾಥಮೆಟಿಕ್ಸ್ ಅಂಡ್ ಫಿಸಿಕ್ಸ್ ಅಲ್ಲಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರ್ತಾನೆ. ಸೊ ಅಲ್ಲಿ ಶ್ರೀಮಂತರ ಮಕ್ಕಳು ಬರ್ತಾ ಇರ್ತಾರೆ. ಸೊ ಆ ಮೂಲಕ ಶ್ರೀಮಂತರು ಇವನಿಗೆ ಪರಿಚಯ ಆಗ್ತಾರೆ. ಆ ಮೂಲಕ ಇವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂಡ್ ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವಂಥದ್ದು, ಈ ಥರದ್ದೆಲ್ಲ ಬಿಸ್ನೆಸ್ಗಳನ್ನ ಮಾಡಿ ಅದಾದ ಬಳಿಕ ನ್ಯೂಯಾರ್ಕ್ ಮತ್ತೆ ಮೆಕ್ಸಿಕೋಗಳಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಟಿಸ್ತಾನೆ. ಆ ಬಂಗ್ಲೆಗಳಲ್ಲಿ ಇವನು ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಆರ್ಗನೈಸ್ ಮಾಡ್ತಾ ಇದ್ದ. ಸೊ ಆ ಪಾರ್ಟಿಗಳಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಪೊಲಿಟಿಷಿಯನ್ಸ್ಗಳು ಬರ್ತಾ ಇದ್ರು. ಸೊ ಅವ್ರಗಳಿಗೆ ಸಾವಿರಾರು ಮಟ್ಟದಲ್ಲಿ, ಅದು ಲೆಕ್ಕನೇ ಇಲ್ಲ, ಆ ಮಟ್ಟಿಗೆ ಹೆಣ್ಮಕ್ಳನ್ನ ಅವರಿಗೆ ಪೂರೈಕೆ ಮಾಡ್ತಾ ಇದ್ದ. ಸೊ ಇದು 2005 ಅದು ಪ್ರೂವ್ ಆಗುತ್ತೆ. ಸೊ ಈ ಆರೋಪ ಏನು ಹೆಣ್ಮಕ್ಳನ್ನ ಪೂರೈಕೆ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಅವನ ಮೇಲೆ ಸಾಬೀತಾಗುತ್ತೆ. 2005 ಅವನು ಅರೆಸ್ಟ್ ಆಗ್ತಾನೆ. ಸೊ ಅದಾದ ಬಳಿಕ 2008 ಈ ಪ್ರಕರಣ ಏನು ಅವನ ಮೇಲೆ ಸಾಬೀತಾಗಿದ್ರು ಕೂಡ ಇನ್ಫ್ಲೂಯೆನ್ಸ್ ಇಂದ ಹೊರಗಡೆ ಬರ್ತಾನೆ. ಇವನು ಜೈಲಿಂದ ಹೊರಗಡೆ ಬಂದ ಮೇಲೆ ಕೂಡ ಆ ಕೆಲಸನ ಏನ್ ಬಿಟ್ಟಿರ್ಲಿಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದ. ಅಂದ್ರೆ ಹೆಣ್ಮಕ್ಳನ್ನ ಸಾಗಣೆ ಮಾಡುವಂಥದ್ದು, ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳುವಂಥದ್ದು ಇವ್ನು ಕಂಟಿನ್ಯೂನೇ ಮಾಡ್ತಾ ಇದ್ದ. ಅದಾದ್ಮೇಲೆ 2019 ಮತ್ತೆ ಇದೇ ಆರೋಪದ ಮೇಲೆ ಅರೆಸ್ಟ್ ಆಗ್ತಾನೆ. ಸೊ ಅಲ್ಲಿ ಹತ್ಯೆ ಮಾಡ್ಕೊಂಡ ಅಂತ ಕೆಲವೊಂದು ವರದಿಗಳು ಹೇಳುತ್ತೆ. ಅನುಮಾನಾಸ್ಪದವಾಗಿ ಕೂಡ ಡೆತ್ ಆದ ಅಂತ ಕೆಲವೊಂದು ರೂಮರ್ಸ್ ಕೂಡ ಇದೆ. ಅವ್ನು ಡೆತ್ ಆದ್ಮೇಲೆ ಅವನ ಹತ್ರ ಏನೇನು ಫೈಲ್ಸ್ಗಳಿತ್ತು, ಸೊ ಅಂದ್ರೆ ಹಾರ್ಡ್ ಡಿಸ್ಕ್ಗಳು, ಐಫೋನ್ಗಳು, ಇಮೇಲ್ಸ್ಗಳೆಲ್ಲ ಏನಿತ್ತು, ಸೊ ಅದನ್ನೆಲ್ಲ ವಶಪಡಿಸ್ಕೊಂಡ್ರು. ಸೊ ಅವುಗಳನ್ನೇ ಈಗ ಎಪ್ಸ್ಟೈನ್ ಫೈಲ್ಸ್ ಅಂತ ಕರಿತಾ ಇರೋದು. ಎಪ್ಸ್ಟೈನ್ ಹತ್ರ ಏನು ವಶಪಡಿಸ್ಕೊಂಡಂತಹ ದಾಖಲೆಗಳಿತ್ತಲ್ವಾ, ಸೊ ಆ ಎಲ್ಲ ದಾಖಲೆಗಳನ್ನ ಈಗ ಅಮೆರಿಕದ ನ್ಯಾಯಾಂಗ ಇಲಾಖೆ ಹಂತವಾಗಿ ಬಿಡುಗಡೆ ಮಾಡ್ತಾ ಇದೆ. ಸೊ ಅದರಲ್ಲಿ 30 ಲಕ್ಷ ಪುಟಗಳ ದಾಖಲೆಗಳು ಅಂಡ್ 1.8 ಲ್ಯಾಕ್ ಫೋಟೋಸ್ಗಳು ಅಂಡ್ 2,000ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ. ಸೊ ಅದನ್ನ ಇಲಾಖೆಯ ವೆಬ್ಸೈಟ್ ಏನಿದೆ ಸೊ ಅಲ್ಲಿ ಬಿಡುಗಡೆ ಮಾಡಿದೆ. ಸೊ ಈ ಫೈಲ್ಸ್ಗಳಲ್ಲಿ ಹಲವು ರಾಜಕಾರಣಿಗಳು, ಉದ್ಯಮಿಗಳು, ಶ್ರೀಮಂತರುಗಳ ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಅದರಲ್ಲಿ ನಮ್ಮ ದೇಶದ ಪೊಲಿಟಿಷಿಯನ್ಸ್ಗಳು, ಕೆಲವೊಂದು ಬಿಸ್ನೆಸ್ ಮ್ಯಾನ್ಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಫೈಲ್ಗಳಲ್ಲಿ, ದಾಖಲೆಗಳಲ್ಲಿ ಈಗ ಹೆಸರುಗಳು ಇದ್ದ ಮಾತ್ರಕ್ಕೆ ತಪ್ಪಿದಸ್ಥರು ಅಂತ ಡಿಸೈಡ್ ಮಾಡೋದಕ್ಕೂ ಆಗಲ್ಲ. ಅದೆಲ್ಲ ತನಿಖೆ ಮುಖಾಂತರ ಗೊತ್ತಾಗಬೇಕಾಗಿದೆ.